ನಮಸ್ಕಾರ, ನಾನು ಡಾಕ್ಟರ್ ದೀಪಿಕಾ, ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಆ್ಯಂಡ್ ಡರ್ಮಟಾಲಜಿಸ್ಟ್, ಪ್ರಾಕ್ಟೀಸಿಂಗ್ ಅಟ್ ಶರಾ ಸ್ಕಿನ್ ಕೇರ್ ಸೆಂಟರ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಇವತ್ತು ನಾನು ಅಲರ್ಜಿಕ್ ಡಿಸಾರ್ಡರ್ಸ್ ಲೈಕ್ ಸ್ಕಿನ್ನಲ್ಲಿ ನಮಗೆ ಏನೇನು ಅಲರ್ಜಿ, ನಾವು ಯಾವ ಥರ ಅಲರ್ಜಿ ಕಾಣಿಸ್ಕೊಳ್ಳುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ತುಂಬಾ ದೊಡ್ಡ ಟಾಪಿಕ್ ಇದು, ಅಲರ್ಜಿಕ್ ಡಿಸಾರ್ಡರ್ಸ್ ಅಂತ ಬಂದಾಗ. ಸೊ ಮೋಸ್ಟ್ ಕಾಮನ್ನಾಗಿ ನಾವು ಏನು ಅಲರ್ಜಿ ಆದಾಗ ನಮಗೆ ಸ್ಕಿನ್ ರಿಯಾಕ್ಟ್ ಆಗಿ ನಮಗೆ ಯಾವ್ಯಾವ ಥರ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡ್ತಾ ಹೋದರೆ, ಫಸ್ಟು ನಾವು ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅಂತಂದರೆ ಏನಾದರೂ ಬೇರೆ ಹೊರಗಡೆ ಅಲರ್ಜಿ ಲೈಕ್ ಪೊಲ್ಯೂಟೆಂಟ್ಸ್ ಆಗಿರ್ಬೋದು, ಅಥವಾ ನಾವು ಏನು ಪ್ಲ್ಯಾಂಟ್ಸ್ ಅಲರ್ಜಿ ಆಗಿರುತ್ತೆ ಒಬ್ಬೊಬ್ಬರಿಗೆ, ಅಥವಾ ಡಸ್ಟ್ ಅಲರ್ಜಿ ಆಗುತ್ತೆ, ಫುಡ್ ಅಲರ್ಜಿ ಆಗುತ್ತೆ. ಸೊ ಇದನ್ನೆಲ್ಲ ಇದು ಇವನ್ ನಾವು ರೀಸೆಂಟ್ಲಿ ನಾವು ಏನಾಗುತ್ತೆ ಡೈ ಕೂಡ, ಸೊ ಅವ್ರು ಯಾರು ಡೈ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗುತ್ತೆ. ಅದು ಸ್ಕಿನ್ ಮೇಲೆ ನಾವು ಯಾವ್ಯಾವ ಥರ ನೋಡ್ತೀವಿ ಅಂತಂದರೆ ರ್ಯಾಷಸ್ ಆಗುತ್ತೆ, ಮತ್ತು ಪಿಗ್ಮೆಂಟೇಷನ್ ಆಗುತ್ತೆ, ಅಥವಾ ಏನಾಗುತ್ತೆ ಸ್ಕಿನ್ನು ಬೇಗ ಏಜಿಂಗ್ ಆಗುತ್ತೆ. ಸೊ ರ್ಯಾಷಸ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ ಮೇನ್. ಸೊ ಇವಾಗ ಅಲರ್ಜಿಕ್ ಅಂತ ಹೇಳಿದ ತಕ್ಷಣ ಸೊ ಮಲ್ಟಿಪಲ್ ಕಾಂಪೊನೆಂಟ್ಸ್ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಅಲರ್ಜಿ ನಾನು ಹೇಳ್ದಂಗೆ ಐದರ್ ಟು ಪ್ಲ್ಯಾಂಟ್ಸ್ ಅಂತ ಹೇಳಿದೆ ನಾನು, ಅದನ್ನು ಪಾಥೋನಿಯಂ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಕಾಮನ್ಲಿ ಅದು ಪೇಷಂಟ್ಸ್ ನಾವು ಫೇಸ್ ಮೇಲೆ ನೋಡ್ತೀವಿ, ಅಥವಾ ಹ್ಯಾಂಡ್ಸ್ ಮೇಲೆ ಕೂಡ ಅದು ಆಗುತ್ತೆ. ಸೊ ಎಲ್ಲಿ ಎಕ್ಸ್ಪೋಜರ್ ಸೈಟ್ಸ್ ಇರುತ್ತೆ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ಕಾಣಿಸ್ಕೊಳ್ತೀವಿ. ಪೇಷಂಟ್ ಸಡನ್ನಾಗಿ ಬಂದ ತಕ್ಷಣ ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ನಮಗೆ ಇಚ್ಚಿಂಗ್ ಆಗ್ತಾಯಿದೆ, ಅಥವಾ ಸ್ಕಿನ್ ಡ್ರೈನೆಸ್ ಆಗಿದೆ, ರೆಡ್ನೆಸ್ ಆಗಿದೆ. ಸೊ ಈ ಥರ ಕಂಪ್ಲೇಂಟ್ಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಬಂದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತಂದರೆ ಮೇ ಬಿ ಎನಿಥಿಂಗ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಆಗಿರುತ್ತೆ. ಹೇರ್ ಡೈ ಕೂಡ ಒನ್ ಆಫ್ ದ ಕಾಸ್ ಆಗಿರ್ಬೋದು. ಸೊ ಹೇರ್ ಡೈಯಲ್ಲಿ ಇವಾಗ ತುಂಬಾ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಬಂದಿದೆ ಹೇರ್ ಡೈಯಲ್ಲಿ. ಇನ್ಸ್ಟ್ಯಾಂಟ್ ಹೇರ್ ಡೈಸಲ್ಲಿ ತುಂಬಾ ಕಲರ್ಸ್ ಇರುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಜಾಸ್ತಿ ಕಡಿಮೆ ರಿಸಲ್ಟ್ಸಲ್ಲಿ ಯಾವುದು ನಿಮಗೆ ಕಲರ್ ಕೊಡುತ್ತೆ ಲೈಕ್ ಇನ್ಸ್ಟ್ಯಾಂಟ್ ಅಂತ ಹೇಳ್ದಂಗೆ ಅದರಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ನಿಮಗೆ ಆಗುತ್ತೆ. ಲೈಕ್ ಅದು ಹಚ್ಕೊಂಡ ತಕ್ಷಣ ನಿಮಗೆ ಸ್ಕಾಲ್ಪಲ್ಲಿ ಇಚ್ಚಿಂಗ್ ಆಗುತ್ತೆ, ಅಥವಾ ಫೇಸ್ ಮೇಲೆ ಇಚ್ಚಿಂಗ್ ಆಗುತ್ತೆ, ಅಥವಾ ರೆಡ್ನೆಸ್ ಆಗುತ್ತೆ. ಈ ಥರ ನಾವು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ನಾವು ನೋಡ್ತೀವಿ. ನೆಕ್ಸ್ಟು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಕೂಡ. ಸೊ ಹೊಸ್ದಾಗಿ ಏನಾದರೂ ಕಾಸ್ಮೆಟಿಕ್ಸ್ ಯೂಸ್ ಮಾಡಿರ್ತೀರ, ಅದು ಕೂಡ ನಿಮಗೆ ಸ್ಕಿನ್ ಅಲರ್ಜಿಕ್ ಡರ್ಮಟೈಟಿಸ್ ಥರ ಆಗುತ್ತೆ. ಮೇ ಬಿ ಮಾಡಿದ ತಕ್ಷಣ ನಿಮಗೆ ರ್ಯಾಷಸ್ ಆಗೋದು, ಬರ್ನಿಂಗ್ ಆಗೋದು ಆ ಥರ ಎಲ್ಲ ಆಗಿರುತ್ತೆ. ನೆಕ್ಸ್ಟು ಫುಡ್ ಅಲರ್ಜಿ, ಫುಡ್ಡಿಂದ ಆಗಿರ್ಬೋದು. ಈಗ ಹೊರಗಡೆಗೆ ಏನೋ ಊಟ ಮಾಡಿರ್ತೀರ, ಸಡನ್ನಾಗಿ ನಿಮಗೆ ಫುಡ್ ಅಲರ್ಜಿ ಕೂಡ ಆಗಿ ಅದು ಕೂಡ ಡರ್ಮಟೈಟಿಸ್ ಆಗುತ್ತೆ. ಮೋಸ್ಟ್ ಕಾಮನ್ ಆಗಿ ನಾವು ನೋಡ್ತಾ ಇರೋದು ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಅರ್ಟಿಕೇರಿಯಾ ಅಂದರೆ ಏನಪ್ಪ ಅಂತಂದರೆ ಸಣ್ಣ ಸಣ್ಣ ಗುಳ್ಳೆ ಥರ, ಸೊಳ್ಳೆ ಕಚ್ಚಿದಾಗ ನಿಮ್ಗೆ ಹೆಂಗಾಗುತ್ತೆ ಆ ಥರ ರ್ಯಾಷಸ್ ಆಗುತ್ತೆ. ಮೋರ್ ಕಾಮನ್ ನೌಡೇಸ್ ನಮಗೆ ತುಂಬಾ ಕೇಸಸ್ ಬರ್ತಾ ಇದೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಅರ್ಟಿಕೇರಿಯಾ. ಅದರಲ್ಲೂ ಕೂಡ ಡಿಫ್ರೆಂಟ್ ಅದು ಕಾಸಸ್ ಇರುತ್ತೆ. ಹೇಳ್ದಂಗೆ ಡಯಟ್ ಕೂಡ ಲೈಕ್ ಫುಡ್ ಕೂಡ ಮ್ಯಾಟ್ರ್ ಆಗಿ, ಫುಡ್ ಅಲರ್ಜಿ ಆಗಿರ್ಬೋದು, ಅಥವಾ ಡ್ರಗ್ಸ್ ಅಲರ್ಜಿ ಆಗಿರ್ಬೋದು, ಅಥವಾ ಇನ್ಸೆಕ್ಟ್ ಬೈಟ್ ಇರುತ್ತೆ, ಅಥವಾ ಹೊರಗಡೆ ಸಡನ್ನಾಗಿ ನಾವು ಸಮ್ಮರ್ಲಿ ಹೊರಗಡೆ ಬಿಸಿಲಲ್ಲಿ ಎಕ್ಸ್ಪೋಜರ್ ಆಗಿದ್ದಾಗೂ ಕೂಡ ಅರ್ಟಿಕೇರಿಯಾ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಅಲರ್ಜಿಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಅಲರ್ಜಿ ಇದೆ. ಒಬ್ಬರಿಗೆ ಸಣ್ಣ ಎಕ್ಸ್ಪೋಜರ್ ಆದಾಗ, ಎಲ್ಲೋ ಹೊರಗಡೆ ಹೋಗಿರ್ತಾರೆ ಓಡಾಡೋದಕ್ಕೆ, ಅವಾಗ ಲಾಂಗ್ ಲಾಸ್ಟಿಂಗ್ ಲೈಕ್ 3 to 4 hours ಎಕ್ಸ್ಪೋಸ್ ಆದಾಗ ಅವ್ರಿಗೂ ಕೂಡ ನಾವು ಫೋಟೋ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸಣ್ಣ ಎಕ್ಸ್ಪೋಜರ್ ಆದಾಗ ಆಗೋಂಥ ಅಲರ್ಜಿ ಅದು. ಸೊ ಸ್ಕಿನ್ ಅಲರ್ಜಿ ಆದಾಗ ನಾವು ಏನು ಮಾಡಬೇಕು ಅಂತಂದರೆ, ಸೊ ನಿಯರೆಸ್ಟ್ ನೀವು ಫಸ್ಟ್ ಏನು ಮಾಡಬೇಕು, ಬಿಸಿಲಲ್ಲಿ ಮುಖ ತೊಳೆಯೋದನ್ನ ಕಡಿಮೆ ಮಾಡಬೇಕು. ಅವಾಗ ಏನಾಗುತ್ತೆ, ಅದು ಬಿಸಿಲನ್ನ ತೊಳೆದ್ರೆ ನೀವು ಇನ್ನೂ ಸ್ಕಿನ್ನು ತುಂಬಾ ಉರಿಯಾಗಿ ಇನ್ನೂ ಡ್ರೈ ಆಗುತ್ತೆ, ಇನ್ನೂ ಅಲರ್ಜಿಕ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಪ್ರಿವೆನ್ಷನ್ ಮಾಡಬೇಕು. ಫಸ್ಟ್ ನೀವು ಐಡೆಂಟಿಫೈ ಮಾಡ್ಕೋಬೇಕು ಕಾಸ್ ನಿಮಗೆ ಯಾವುದರಿಂದ ಆಗ್ತಾಯಿದೆ ಅಂತ. ನೆಕ್ಸ್ಟು ಅದನ್ನು ಪ್ರಿವೆಂಟ್ ಮಾಡ್ಕೋಬೋದು. ಸೊ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ, ಅಲರ್ಜಿ ಆದ ತಕ್ಷಣ ಬಿಸಿಲಲ್ಲಿ ಮುಖ ತೊಳೆಯೋದು, ಮನೇಲಿ ಏನಿರುತ್ತೆ ಅದು ತೊಗೊಂಡು ಮುಖ ತೊಳಿತಾರೆ, ಅದನ್ನೆಲ್ಲ ಮಾಡಬೇಡಿ. ಸೊ ನಾರ್ಮಲ್ ವಾಟ್ರಲ್ಲಿ ಮುಖ ಎಲ್ಲಾಗಿರೋ ಅಲರ್ಜಿನ ತೊಳ್ಕೊಂಡು ಮಾಯ್ಶ್ಚರೈಸೇಷನ್ ಮಾಡ್ಕೊಳ್ಳಿ. ಸೊ ನಾವು ಕಾಸ್ನ ಐಡೆಂಟಿಫೈ ಮಾಡಿ ನಾವು ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು.